ಹಾಯ್, ಇವತ್ತು ವಿಷಯಪ್ಪ ಏನಂತ ಹೇಳಿದರೆ, ಇಂಡಸ್ಟ್ರಿಯಲ್ಲಿ ಕಮಿಟ್ಮೆಂಟ್ ಅಂದರೆ ದ ರಿಯಾಲಿಟಿ ನೋ ಬಡಿ ಟಾಕ್ಸ್ ಅಬೌಟ್. ಬಟ್ ಇವತ್ತು ನಾನು ಟ್ರೂ ಫ್ಯಾಕ್ಟ್ನ ಹೇಳ್ತಾ ಇದ್ದೀನಿ. ಸೊ ನಾನು ಕೂಡ ಇಂಡಸ್ಟ್ರಿಯಲ್ಲಿ ಇದ್ದಿದ್ದು. ಸೊ ನನಗೂ ಕೂಡ ಸಮ್ ಎಕ್ಸ್ಪೀರಿಯನ್ಸ್ ಆಗಿರುತ್ತಲ್ವ. ಸೊ ಅದಕ್ಕೆ ಇವತ್ತು ನಾನು ಕ್ಯಾಮ್ರಾ ಮುಂದೆ ಬಂದು ಹೇಳ್ತಾ ಇದ್ದೀನಿ. ನಾನು ಎಲ್ಲ ಥರ ಫೇಕ್ ಅಲ್ಲ, ನಾನು ಏನಿರುತ್ತೆ ಅದನ್ನು ನಿಮಗೆ ಕರೆಕ್ಟಾಗಿ ಹೇಳ್ತೀನಿ. ಸೊ ಕಮಿಟ್ಮೆಂಟ್ ಅಂದರೆ ಏನು? ಸಿನಿಮಾ ಅಂದ ತಕ್ಷಣ ಗ್ಲ್ಯಾಮರ್ ಅಂತ ನಾವು ಅಂದ್ಕೊತೀವಿ. ಬಟ್ ಆ ಗ್ಲ್ಯಾಮರ್ ಹಿಂದ್ಗಡೆ ಅಂದರೆ ಕ್ಯಾಮ್ರಾ ಬ್ಯಾಕ್ ಸೈಡ್ ಸೊ ಏನು ವಿಷಯ ಇರುತ್ತೆ, ಏನು ಟ್ರೂ ರಿಯಾಲಿಟಿ ಇರುತ್ತೆ, ಅದನ್ನು ನಾವು ತಿಳ್ಕೊಳ್ಬೇಕು ಅಲ್ವಾ. ಸೊ ಇಂಡಸ್ಟ್ರಿ ಬರಬೇಕು ಅಂದ ತಕ್ಷಣ ಎಷ್ಟೋ ಜನರದು ಡ್ರೀಮ್ ಕೂಡ ಇರುತ್ತೆ. ಸೊ ನಂದು ಕೂಡ ಅದೇ ಡ್ರೀಮ್. ಚಿಕ್ಕವರಿಂದನೂ ಎಲ್ರಿಗೊಂದು ಆಸೆ, ಅಪ್ಪ ಅವರು ಟಿ ವಿಲಿ ಹೇಗೆ ಬರ್ತಾರೆ, ನಾನು ಕೂಡ ಟಿ ವಿಗೆ ಹೋಗಬೇಕು, ನಾನು ಕೂಡ ಅವರಾಗಿ ಆ್ಯಕ್ಟ್ ಮಾಡಬೇಕು. ಸೊ ಅನ್ನೋದು ಎಲ್ಲರಿಗೂ ಒಂದು ಡ್ರೀಮ್ ಇರುತ್ತೆ. ಕೆಲವೊಬ್ರಿಗಿರಲ್ಲ, ಕೆಲವೊಬ್ರಿಗಿರುತ್ತೆ. ಅಂದರೆ ಎಲ್ಲರಿಗೂ ಒಂದೊಂದು ಥರ ಡ್ರೀಮ್ ಇರುತ್ತೆ. ಅದೇ ಥರ ಇಂಡಸ್ಟ್ರಿ ಅನ್ನೋದು, ಸಿನಿಮಾ ಅನ್ನೋದು ಕೆಲವ್ರದ್ದು ಡ್ರೀಮ್ ಆಗಿರುತ್ತೆ ಅಲ್ವಾ. ಬಟ್ ಸಿನಿಮಾ ಅಂದ ತಕ್ಷಣ ಎಲ್ಲರೂ ಒಂದು ವರ್ಡ್ ಕೇಳ್ಪಡ್ತೀರಾ, ಕಮಿಟ್ಮೆಂಟ್. ಕಮಿಟ್ಮೆಂಟ್ ಅಂದರೆ ಏನು? ದ ಡಾರ್ಕ್ ರಿಯಾಲಿಟಿ. ನಾನು ಒಂದೊಂದಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ನಿಮಗೆ. ಓಕೆ, ಆ್ಯಕ್ಚುಲಿ ಈ ಕಮಿಟ್ಮೆಂಟ್ ಅನ್ನೋದು ಅದೊಂಥರ ಪ್ರೊಫೆಷ್ನಲ್ ಅಲ್ಲ. ಸೊ ಇವಾಗ ನಾವು ಅಂದ್ಕೊತೀವಿ, ಕಮಿಟ್ಮೆಂಟಾ, ಓಕೆ ಆನ್ ಟೈಮ್ ಹೋಗೋದು, ಏನು ನಮ್ಮದು ಕೆಲಸ ಇರುತ್ತೆ, ಡಿಸಿಪ್ಲಿನ್, ಪೇಷನ್ಸ್ ಆ ಥರ ಅಂತ ಅಂದ್ಕೊತೀವಿ. ಬಟ್ ಕೆಲವೊಮ್ಮೆ ಪ್ರೊಫೆಷ್ನಲ್ ಕಮಿಟ್ಮೆಂಟ್ ಅಲ್ಲ. ನಿಮಗೆ ಗೊತ್ತಾ, ಪ್ರೊಫೆಷ್ನಲ್ ಕಮಿಟ್ಮೆಂಟ್ ಅಲ್ಲ. ಇಂಡಸ್ಟ್ರಿಯಲ್ಲಿ ಏನಂತ ಹೇಳಿದರೆ ಕೇಳ್ತಾರೆ, ಯಾಕಮ್ಮ ನೀವು ಇಷ್ಟು ವರ್ಷ ಆಯಿತು ಇಂಡಸ್ಟ್ರಿಗೆ ಬಂದು, ಯಾರು ಚಾನ್ಸ್ ಕೊಡಲಿಲ್ವಾ ಅಂತ. ನಾವು ಹೇಳ್ತೀವಿ, ಇಲ್ಲ ಸರ್ ಯಾರು ಕೊಡಲಿಲ್ಲ ಅಂತ ಹೇಳ್ತೀವಿ. ಅವರು ಹೇಳ್ತಾರೆ, ನಿಮ್ಮ ಕಡೆಯಿಂದ ಅವರಿಗೇನು ಸಿಕ್ಕಿರಲಿಲ್ಲ ಅದಕ್ಕೆ ಕೊಡಲಿಲ್ಲ ಅಂತ ಹೇಳ್ತಾರೆ. ಆ್ಯಕ್ಚುಲಿ ನಾನು ಕೂಡ ಆ ವರ್ಡ್ ಕೇಳಿಸ್ಕೊಂಡಿದ್ದೀನಿ. ಓಕೆ, ನಾನು ಹೇಳ್ತೀನಿ ನೋಡಿ, ಇವಾಗ ಪ್ರೊಫೆಷ್ನಲ್ ಕಮಿಟ್ಮೆಂಟ್ ಅಲ್ಲ, ಆಪರ್ಚುನಿಟಿ ಕೊಡ್ತೀನಿ, ಚಾನ್ಸ್ ಕೊಡ್ತೀನಿ ಅಂತ ಹೇಳಿಕೊಂಡು ಪರ್ಸ್ನಲ್ ಆರ್ ಸೆಕ್ಷುವಲ್ ಫೇವರ್ ಮಾಡೋದು. ಸೊ ಕಮಿಟ್ಮೆಂಟ್ ಅಂತ ಇಂಡೈರೆಕ್ಟ್ಲಿ ಹೇಳ್ತಾರೆ. ಓಕೆ, ಅಂದರೆ ಅದು ಹೇಗೆ ಅವರು ಕೇಳ್ತಾರೆ? ಅವರಿಗೂ ಕೂಡ ಮನೆಯಲ್ಲಿ ವೈಫ್ ಇರ್ತಾರೆ, ಮಕ್ಕಳಿರ್ತಾರೆ, ಎಲ್ಲರೂ ಇರ್ತಾರೆ. ಆದರೆ ಅವ್ರು ಹೇಗೆ ಕೇಳ್ತಾರೆ ಅಂತ ನನಗೆ ಅದು ಒಂದು ಯಾವಾಗಲೂ ಮೈಂಡಲ್ಲಿ ಬರ್ತಾ ಇರುತ್ತೆ. ನಾನು ಕೂಡ ಡಿಸ್ಕಷನ್ ಮಾಡ್ತಾ ಇರ್ತೀನಿ ನನ್ನದು ಬೆಸ್ಟ್ ಅಂತ. ಓಕೆ, ಆದರೆ ಒಂದು ಇಂಪಾರ್ಟೆಂಟ್ ಥಿಂಗ್ ಏನಂತ ಹೇಳಿದೆ, ಆಪರ್ಚುನಿಟಿ ಸಿಗಬೇಕು ಅಂದರೆ ಯಾರು ಕೂಡ ತಮ್ಮ ಬಾಡಿ, ಡಿಗ್ನಿಟಿ ಅಥವಾ ಪರ್ಸ್ನಲ್ ಬೌಂಡರ್ಸ್ನ ಕಾಂಪ್ರಮೈಸ್ ಮಾಡಬೇಕು ಅಂತ ರೂಲ್ಸ್ ಎಲ್ಲೂ ಇಲ್ಲ ಅಲ್ವಾ. ಯಾರಾದರೂ ಕಮಿಟ್ಮೆಂಟ್ ಅಂತ ಚಾನ್ಸ್ ಸಿಗುತ್ತೆ ಅಂತ ಪ್ರೆಷರ್ ಮಾಡಿದರೆ ಅದು ಪ್ರೊಫೆಷ್ನಲ್ ರಿಕ್ವೈರ್ಮೆಂಟ್ಸ್ ಅಲ್ಲ. ನಿಮ್ಮ ಕನ್ಸೆಂಟ್ ಮತ್ತು ಬೌಂಡರೀಸ್ಗೆ ವ್ಯಾಲ್ಯೂ ಕೊಡಬೇಕು. ನಾನು ಹೇಳ್ತೀನಲ್ಲ, ಇವಾಗ ನಿಮಗೆ ಚಾನ್ಸ್ ಸಿಗಲಿಲ್ವಾ, ಓಕೆ, ನಿಮಗೆ ಇಂಡಸ್ಟ್ರಿಯಲ್ಲೇ ನಿಮ್ಮನ್ನ ಬೆಳೆಸ್ಕೊಳ್ಬೇಕು, ನಿಮ್ಮ ಫೇಮ್ ಮತ್ತು ನೀವು ಏನಂತ ಹೇಳ್ತಾರೆ, ಜನರು ನಿಮ್ಮನ್ನು ಗುರ್ತಿಸಬೇಕು ಅಂತ ಹೇಳಿದರೆ ಇಂಡಸ್ಟ್ರಿ ಮಾತ್ರ ಅಲ್ಲ, ನೀವು ಟಿ ವಿ ಮುಂದೆ ಇದ್ದರೆ ಮಾತ್ರ ನಿಮ್ಮನ್ನು ಗುರ್ತಿಸೋಕ್ಕಾಗಲ್ಲ. ಇವಾಗ ತುಂಬ ಪ್ಲ್ಯಾಟ್ಫಾರ್ಮ್ ಇದೆ. ಸೊ ಅದಕ್ಕೋಸ್ಕರ ನಿಮ್ಮ ಬೌಂಡ್ರೀಸ್ನ ದಾಟಿ ನೀವು ಹೋಗಬೇಡಿ. ನಾನು ಇದನ್ನೇ ಹೇಳ್ತಾ ಇರೋದು. ಸೊ ಇಂಡಸ್ಟ್ರಿಯಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದರೆ, ಇಂಡಸ್ಟ್ರಿ ಒಳ್ಳೆಯದು, ಸಿನಿಮಾ ಒಳ್ಳೆಯದು, ಬಟ್ ಅದರೊಳಗಿರೋ ಕಲಬೆರಕೆ ಜನಗಳಿದಾರಲ್ಲ, ಸೊ ಅವರು ಒಳ್ಳೆಯವರಲ್ಲ. ಯಾಕೆ, ನಿಂದು ಬಾಡಿ ಕೊಟ್ಟರೆ ಮಾತ್ರ ನಿಮಗೆ ಚಾನ್ಸ್ ಕೊಡೋದಾ ಅವರು, ಇಲ್ಲಾಂದರೆ ಕೊಡಲ್ವಾ? ಸೊ ನನಗೂ ಕೂಡ ಅದೇ ಡೌಟು, ಯಾಕೆ ಅವರು ಕೊಡೋದಿಲ್ಲ ಅಂತ. ಓಕೆ, ನೀವು ಅಂದ್ಕೊತೀರಾ, ಅಯ್ಯೋ ನನ್ನ ಹತ್ರ ಟ್ಯಾಲೆಂಟ್ ಇದೆ, ಹಾರ್ಡ್ ವರ್ಕ್ ಇದೆ, ಗ್ಲ್ಯಾಮರ್ ಇದ್ದೀನಿ, ಸಖತ್ತಾಗಿರೋ ಬಾಡಿ ಇದೆ, ನನ್ನ ಡ್ರೆಸ್ಸಿಂಗ್ ಸೆನ್ಸ್ ಚೆನ್ನಾಗಿದೆ. ಅದೆಲ್ಲ ಮ್ಯಾಟ್ರ್ ಆಗಲ್ಲ. ನೀನು ಎಷ್ಟೇ ಬ್ಯೂಟಿಫುಲ್ ಆಗಿರೋ, ಎಷ್ಟೇ ಚೆನ್ನಾಗಿರೋ, ನೀನು ಹಿಂಗೆ ಗ್ಲ್ಯಾಮರ್ ಆಗಿರೋ, ನೀನು ಅಲ್ಲಿ ಹೋದಾಗ ನಿನ್ನ ಹತ್ರ ಅವ್ರು ಕಮಿಟ್ಮೆಂಟ್ ಕೇಳ್ತಾರೆ. ಗೊತ್ತಾಯ್ತಾ? ಎಲ್ಲರೂ ಅಂತಲ್ಲ, ಕೆಲವೊಬ್ರು ಇದ್ದಾರೆ ನಾಯಿಗಳು ಇಂಡಸ್ಟ್ರಿ ಒಳಗಡೆ ಅವರು. ಬಟ್ ನೀನು ಸಕ್ಸಸ್ ಬೇಕು ಅಂತ ಹೇಳಿ ನೀನು ಹೇಗೆ ಬಾಡಿ ಕಾಂಪ್ರಮೈಸ್ ಮಾಡ್ತೀಯಾ? ನನಗೆ ಅದೇ ಇಂಪಾರ್ಟೆಂಟ್. ಪ್ಲೀಸ್, ನೀವು ಯಾವತ್ತೂ ನಿಮ್ಮ ಸಕ್ಸಸ್ಗೋಸ್ಕರ ಅನ್ಕಂಫರ್ಟೇಬಲ್ ಸಿಚುವೇಶನ್ ಮಾತ್ರ ಫೇಸ್ ಮಾಡಬೇಡಿ. ನಾವು ಒಂದು ಹುಡುಗಿಯಾಗಿ ಹೇಳ್ತಾ ಇದ್ದೀನಿ. ಸೊ ನೀವು ನಿಮ್ಮದೇ ಓನ್ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿ. ಸೊ ಇನ್ಸ್ಟಾಗ್ರಾಮ್ ಇದೆ, ಫೇಸ್ಬುಕ್ ಇದೆ, ನೀವೆಲ್ಲ ನಿಮ್ಮದೇ ಒಂದು ಏನಂತ ಹೇಳ್ತಾರೆ ಸೋಷಿಯಲ್ ವರ್ಕ್ ಮಾಡಿ. ಆವಾಗ ಕೂಡ ನಿಮ್ಮನ್ನ ಜನರು ಗುರ್ತಿಸ್ತಾರೆ, ಒಂದು ಒಳ್ಳೆ ಬಿಸ್ನೆಸ್ ಮ್ಯಾನ್ ಆಗಿ
ಅಲ್ವಾ? ನಾನು ಅದನ್ನೇ ಹೇಳೋದು. ಈಗ ನಾನಂತೂ ತುಂಬ ಕೇಳಿಸ್ಕೊಂಡಿದ್ದೀನಿ. ಯಾಕಮ್ಮ ನೀನು ಇಷ್ಟು ಇಯರ್ ಆಯಿತು ಇಂಡಸ್ಟ್ರಿಗೆ ಬಂದು ನಿಂಗೆ ಯಾರೂ ಚಾನ್ಸ್ ಕೊಡಲಿಲ್ವಾ ಅಂತ ಕೇಳ್ತಾರೆ. ಆವಾಗ ನಾನು ಇಲ್ಲ ಸರ್ ಕೊಡಲಿಲ್ಲ, ನಾನು ಹೇಳ್ತೀನಿ ಈ ಥರ ಕೇಳಿದ್ದಾರೆ ಅಂತ. ಆ್ಯಕ್ಚುಲಿ ನಾನು ಹೇಳ್ತೀನಿ ನೋಡಿ, ರೀಸೆಂಟಾಗಿ ನನಗೆ ಒಂದು ವಿಷಯ, ನನಗೆ ಕಾಲ್ ಮಾಡ್ತಾರೆ ಆಯಿತಾ, ಅವ್ರು ಯಾರ ಹತ್ರ ನಂಬರ್ ತೊಗೊಂಡಿದ್ದಾರೆ ಅಂತ ನನಗೆ ಗೊತ್ತು. ಕಾಲ್ ಮಾಡ್ತಾರೆ, ಅಮ್ಮ ಈ ಥರ ಮೂವೀಸ್ ಇದೆ, ನನ್ನ ಜೊತೆ ಬಂದು ಮಾತಾಡ್ತೀರಾ ಒಮ್ಮೆ ಅಂತ ಹೇಳ್ತಾರೆ. ನಾನು ಓಕೆ ಸರ್ ಅಂತ ಹೇಳ್ತೀನಿ. ಓಕೆ, ಅವರು ನನ್ನ ಕಾಂಟ್ಯಾಕ್ಟ್ ಇರೋರು ಒಳ್ಳೆಯವರಾಗಿರ್ತಾರೆ, ಬಟ್ ಇವನು ಬಂದು ದೊಡ್ಡ ಲೋಫರ್ ನನ್ನ ಮಗ. ಓಕೆ, ಕಾಲ್ ಮಾಡ್ತಾರೆ. ಓಕೆ, ನಾನು ಕೂಡ ಓಕೆ ಸರಿ ಅಂತ ನಾನು ಹೇಳ್ತೀನಿ. ಸರ್ ಎಲ್ಲಿಗೆ ಬರಬೇಕು? ಅವನು ಹೇಳ್ತಾನೆ, ಮೇಡಮ್ ನಾನು ಆಲ್ಮೋಸ್ಟ್ ಮೀಟಿಂಗ್ ಇರೋದು ನಾಗರಬಾವಿ ಅಲ್ಲೇ ಇರೋದಾ, ಓಕೆನಾ? ಸೊ ನಾನು ಕೇಳ್ತೀನಿ ಎಲ್ಲಿ ಬರಬೇಕು? ನಾಗರಬಾವಿ. ಬೇಡಮ್ಮ ನಾಗರಬಾವಿ ನಾನೇ ಬರ್ತೀನಿ, ನಿಮ್ಮದು ಏರಿಯಲ್ಲಿ ಅಂತ ಹೇಳ್ತಾರೆ. ನಾನು ನಮ್ಮ ಏರಿಯಾ ಹೇಳ್ತೀನಿ, ಅವ್ರು ಬರ್ತಾರೆ. ಬಂದು ಆ ಯಪ್ಪ ನನ್ನ ಜೊತೆ ಕರೆಕ್ಟಾಗೆ ಮಾತಾಡ್ತಾ ಇರ್ತಾನೆ ಫಸ್ಟ್, ಓಕೆನಾ? ಅವನು ಆಮೇಲೆ ಹಾಗೆ ಯಾಕಮ್ಮ ಅಂತ ಕೇಳ್ತಾನೆ. ನಾನು ಏನು ಸರ್ ಹೇಳಿ, ನಿಮ್ದು ಏನು ವಿಷಯ? ಅವತ್ತು ನಾನು ಏನು ಮಾಡ್ತೀನಿ ಅಂದರೆ, ನನ್ನ ಜೊತೆ ಯಾವಾಗಲೂ ಒಬ್ರು ಕರ್ಕೊಂಡು ಹೋಗ್ತಿದ್ದೆ, ಅವತ್ತು ನಾನು ಅವ್ರನ್ನ ಬಿಟ್ಟು ಹೋಗ್ಬಿಟ್ಟಿದ್ದೀನಿ. ಅದು ನನ್ನ ದೊಡ್ಡ ಬಿಗ್ ಮಿಸ್ಟೇಕ್. ಯಾಕಂದರೆ ಅವತ್ತು ಅವ್ರಿಗೆ ವರ್ಕ್ ಇತ್ತು, ಓಕೆನಾ? ನನ್ನ ಜೊತೆ ಬರೋರಿಗೆ ವರ್ಕ್ ಇತ್ತು. ಸೊ ನಾನು ಅವ್ರಿಗೆ ಬನ್ನಿ ನನ್ನ ಜೊತೆ ಅಂತ ಹೇಳೋಕೆ ನನಗೆ ಆಗಲಿಲ್ಲ. ಓಕೆ, ಫೋರ್ಸ್ ಮಾಡೋಕ್ಕಾಗಿಲ್ಲ. ಬನ್ನಿ ಅಂತ ಹೇಳಿದ್ರೆ ಅವರೆಲ್ಲ ನಂಗೆ ವರ್ಕ್ ಇದೆ, ನನಗೆ ಮೀಟಿಂಗ್ ಇದೆ ಅಂತ ಹೇಳಿ, ಸರಿ ಓಕೆ ಅಂತ ಹೇಳ್ಕೊಂಡು ನಾನು ಒಬ್ಬಳೇ ಹೋದೆ. ಇಲ್ಲ ನಮ್ಮ ಮನೆ ಹತ್ರ ಅಲ್ವಾ ಅಂತ ಅಂದ್ಕೊಂಡು ನಾನು ಹೋದೆ. ಬಟ್ ಆ ವಿಷಯ ಬಂದು ನಾನು ಇಲ್ಲಿ ಹೇಳಿಲ್ಲ, ಏನು ಡಿಸ್ಕಷನ್ ಮಾಡಿಲ್ಲ. ಬಟ್ ಓಕೆನಾ, ಆಮೇಲೆ ಹಾಗೆ ನಾನು ಹೋದೆ. ಆ ಯಪ್ಪ ನನ್ನ ಹತ್ರ ಹಂಗೆ ಕೇಳ್ತಾನೆ ಸೇಮ್, ಯಾಕಮ್ಮ ನಿಮಗೆ ಚಾನ್ಸ್ ಕೊಡಲಿಲ್ವಾ ಅಂತ. ನಾನು ಇಲ್ಲ ಅವ್ರಿಗೆ ನಿನ್ನಿಂದ ಏನು ಎಕ್ಸೆಪ್ಟ್ ಮಾಡಲಿಲ್ಲ ಅಂದರೆ, ನಿನ್ನಿಂದ ಏನೋ ಎಕ್ಸೆಪ್ಟ್ ಮಾಡಿರ್ತಾರೆ, ನೀನು ಕೊಡಲಿಲ್ಲ ಅಂತ ಹೇಳ್ತಾನೆ. ನಾನು ಇರ್ಬೋದೇನು ಸರ್, ನನಗೆ ಗೊತ್ತಿಲ್ಲ, ನಾನು ಆ ಥರ ಕೆಲಸ ಎಲ್ಲ ಮಾಡಲ್ಲ ಅಂತ ಹೇಳ್ತೀನಿ. ಆಮೇಲೆ ಆ ಯಪ್ಪ ಏನು ಹೇಳ್ತಾನೆ ಗೊತ್ತಾ, ನೀನು ನನ್ನ ಜೊತೆ ಚೆನ್ನಾಗಿರಮ್ಮ, ನಿನಗೆ ಬಿಗ್ ಪ್ರಾಜೆಕ್ಟ್ ಕೊಡ್ತೀನಿ, ತಮಿಳ್ ಕೊಡಿಸ್ತೀನಿ, ತೆಲುಗು ಕೊಡಿಸ್ತೀನಿ, ಕನ್ನಡ ಕೊಡಿಸ್ತೀನಿ ಅಂತ ಹೇಳ್ತಾನೆ. ನಾನು ಆಮೇಲೆ ಇಲ್ಲ ಸರ್, ನಾನು ಆ ಥರ ಇರೋಕ್ಕಾಗಲ್ಲ, ನನಗೆ ಅನ್ಕಂಫರ್ಟೇಬಲ್ ಆಗುತ್ತೆ, ನನಗೆ ಅವನಿಂದ ಬಂದರೆ ಸಾಕಾಗ್ಬಿಟ್ಟಿದೆ. ನಾನು ಹೋಗ್ತೀನಿ ಸರ್ ಅಂದ್ರೂ ಆ ಬೋಳಿ ಮಗ ಬಿಡ್ತಾ ಇಲ್ಲ ನನಗೆ ಎಷ್ಟು ಕೆಟ್ಟದಾಗ ಬರ್ತಾ ಇದೆ ಅಂದರೆ ಅವ್ನ ಮಾತು. ಅವನಿಗೆ ನಂಗೆ ರೆಸ್ಪೆಕ್ಟ್ ಕೊಡೋಕ್ಕೆ ಇಷ್ಟ ಇಲ್ಲ. ಅವನ ಜೊತೆ ನನಗೆ ಗೊತ್ತಿರೋರೆಲ್ಲ ಇದ್ದಾರೆ. ನನ್ಗೆ ಅವಾಗ ಶಾಕ್ ಆಗ್ಬಿಡ್ತು. ನನಗೆ ಅವ್ನು ಅಷ್ಟೋ ತನಕ ನಂಗೆ ಗೊತ್ತಿಲ್ಲ, ಅವ್ನು ಯಾರ ಅಂತಾನೆ ಗೊತ್ತಿಲ್ಲ. ಅವ್ನು ಮೀಟ್ ಮಾಡಿದ್ಮೇಲೆ ಅವ್ನ ಪ್ರೊಫೈಲ್ ಎಲ್ಲ ಚೆಕ್ ಮಾಡಿದ್ಮೇಲೆ ನನಗೆ ಗೊತ್ತಿರೋರು ಅವ್ನ ಜೊತೆ ಇದ್ದಾರೆ. ಓ ಮೈ ಗಾಡ್, ಇಂಡಸ್ಟ್ರಿಯಲ್ಲಿ ಈ ಥರ ಕಿತ್ತೋಗಿರೋರು ಇದ್ದಾರಪ್ಪ. ಏನು ಗೊತ್ತಾ, ಫಸ್ಟ್ ಯಾರಿಗಾರು ಒಬ್ರು ಒಂದು ಹುಡುಗಿಗೆ ಕಮಿಟ್ಮೆಂಟ್ ಅಂತ ಕೇಳಿದಾಗ ಅವ್ನು ಕೆರ ಕಿತ್ತೋಗೋ ತನಕ ಹೊಡೆದಿದ್ರೆ ಅವ್ರು ಇಲ್ಲಿ ತನಕ ಬರ್ತಾ ಇರಲಿಲ್ಲ. ಫಸ್ಟಿಗೆ ಕೇಳಿದಾಗ ಅವಳು ಕೊಟ್ಟಿರ್ತಾಳಲ್ವಾ, ಅವಳು ಏನು ಮಾಡಿರಲ್ಲ, ಅದಕ್ಕೆ ಅವ್ರಿಗೆಲ್ಲ ಸಲಿಗೆ ಸಿಗ್ದಂಗೆ ಆಗಿದೆ. ಕಮಿಟ್ಮೆಂಟ್ ಅನ್ನೋದು ಒಂದೊಳ್ಳೆ ಲೈನ್ ಥರ ಇಟ್ಕೊಬಿಟ್ಟಿದ್ದಾರೆ. ಓ ಕಮಿಟ್ಮೆಂಟ್, ನಂಗೆ ಚಾನ್ಸ್ ಬೇಕು, ನಾನು ಇಂಡಸ್ಟ್ರಿಯಲ್ಲಿ ಬರಬೇಕು, ನಾನು ಸ್ಕ್ರೀನ್ ಮೇಲೆ ಚೆನ್ನಾಗಿ ಕಾಣಿಸ್ಬೇಕು ಅಂತ. ಓಕೆ ಸರ್ ನಾನು ಬರ್ತೀನಿ ಓಕೆ ಅಂತ ಹೇಳ್ಕೊಂಡು ಅವನೆಲ್ಲಿ ಕರೆದ್ರೂ ಹೋಗಿ ಕಮಿಟ್ಮೆಂಟ್ ಕೊಟ್ಕೊಂಡು ಸ್ಕ್ರೀನ್ ಮುಂದೆ ಬರೋದು, ಓಕೆನಾ? ಬಟ್ ನಾನು ಇಂಡಸ್ಟ್ರಿ ಬಗ್ಗೆ ನೆಗೆಟಿವ್ ಆಗಿ ಹೇಳ್ಬೇಕಂತ ಈ ವಿಡಿಯೋ ಮಾಡ್ತಾ ಇಲ್ಲ, ರಿಯಾಲಿಟಿ ಬಗ್ಗೆ ಮಾತಾಡ್ತಿದ್ದೀನಿ. ಯಾಕಂತ ಹೇಳಿದರೆ ಒಂದು ಅವೇರ್ನೆಸ್ ಹುಡಿಸ್ಬೇಕಲ್ವಾ? ಯಾಕಂದರೆ ಕೆಲವೊಂದು ಹುಡುಗಿರು ಪಾಪ ಎಲ್ಲಿಂದನೋ ಬಂದಿರ್ತಾರೆ, ಅವ್ರಿಗೆ ಗೊತ್ತಿರಲ್ಲ. ಅವ್ರು ಇಂಡಸ್ಟ್ರಿ ಅಂದ ತಕ್ಷಣ ಹೋಗ್ತಾರೆ. ಬಟ್ ಇದ್ರ ಬಗ್ಗೆ ಎಲ್ಲ ಗೊತ್ತಿದ್ರೆ ಒಳ್ಳೇದು ಅಂತ. ಆಮೇಲೆ ಮೋಸ ಹೋಗೋದು, ಫೇಕ್ ಪ್ರಾಮಿಸ್ ಕೊಟ್ಟು ಕೆಲವೊಬ್ರು ಹಾಗೆ ಮಾಡ್ತಾರೆ, ಕಮಿಟ್ಮೆಂಟ್ ಕೊಟ್ಕೊಂತಾರೆ, ಲಾಸ್ಟಿಗೆ ಮೂವಿನೂ ಮಾಡಲ್ಲ, ಸೀರಿಯಲ್ ಮಾಡಲ್ಲ, ಏನೂ ಮಾಡಿರಲ್ಲ, ಸುಮ್ಮನೆ, ಓಕೆನಾ? ಅದಕ್ಕೋಸ್ಕರ ಅವೇರ್ನೆಸ್ ಮಾಡೋಕ್ಕೋಸ್ಕರ ನಾನು ಈ ಕಾನ್ಸೆಪ್ಟ್ನ ತಗೊಂಡು ಬಂದಿರೋದು. ಡ್ರೀಮ್ ಅಚೀವ್ ಮಾಡಿ, ಆಪರ್ಚುನಿಟಿ ಸರ್ಚ್ ಮಾಡಿ, ಆದರೆ ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ ಯಾಕೆ ಕಳ್ಕೊಳ್ತೀರಾ ಅಲ್ವಾ? ಕಾಂಪ್ರಮೈಸ್ ಮಾಡಿಬಿಡಿ, ಅಷ್ಟೇ ನಾನು ಹೇಳೋದು. ಓಕೆ, ನಿಮ್ಮ ಒಪಿನಿಯನ್ ಏನು? ಇಂಡಸ್ಟ್ರಿಯಲ್ಲಿ ಕಮಿಟ್ಮೆಂಟ್ ಅಂದರೆ ನೀವು ಯಾವ ಥರ ಎಕ್ಸೆಪ್ಟ್ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ. ಓಕೆ, ಮತ್ತು ನಾನು ಮತ್ತೇನು ಹೇಳಲ್ಲ, ನಿಮ್ಗೆ ಏನು ಅನಿಸುತ್ತೆ ಅದನ್ನು ನೀವು ಕಮೆಂಟ್ ಮಾಡಿ. ಸೊ ನಂದು ಓನ್ ಎಕ್ಸ್ಪೀರಿಯೆನ್ಸ್ ಮತ್ತು ನಾನು ಕೇಳಿರೋದು ಎಲ್ಲದ್ರ ಮೇಲೆ ನಾನು ನಿಮ್ಗೆ ಚಿಕ್ಕದಾಗಿ ಹೇಳಿರೋದು. ಓಕೆ, ನೆಕ್ಸ್ಟ್ ಗೊತ್ತಿಲ್ಲ, ನೋಡೋಣ. ಹಾಂ, ಥ್ಯಾಂಕ್ ಯು. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.